ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಮಗದೊಂದು ಕಡೆ ಬಳ್ಳಾರಿಯಲ್ಲಿ ಒಂದು ಕಡೆ ಲೋಕಸಭಾ ಚುನಾವಣಾ ರಣಕಣ, ಮತ್ತೊಂದು ಕಡೆ ಮೇಯರ್ ಎಲೆಕ್ಷನ್ನ ಅಂದರೆ ಬಳ್ಳಾರಿ ಪಾಲಿಕೆ ಮೇಯರ್ ಎಲೆಕ್ಷನ್ನ ರಂಗು ಬಹಳ ಕಲರ್ಫುಲ್ ಆಗಿದೆ. ಮಾರ್ಚ್ 28ಕ್ಕೆ ಬಳ್ಳಾರಿ ಪಾಲಿಕೆ ಮೇಯರ್ ಎಲೆಕ್ಷನ್ ನಡೀತಾ ಇದೆ. ಬಹುಮತ ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಅಧಿಕಾರಕ್ಕಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆಯಂತೆ. ಹಾಗಾಗಿ ಗಿಫ್ಟ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿದೆ. ಮುಲ್ಲಂಗಿ ನಂದೀಶ್, ಗಾದೆಪ್ಪ, ಪೇರಂ ವಿವೇಕ್ ಮತ್ತು ಪಕ್ಷೇತರ ಸದಸ್ಯ ಪ್ರಭಂಜನ್ ನಡುವೆ ಪೈಪೋಟಿ ಏರ್ಪಟ್ಟಿದ್ದು, ಈ ಮುಲ್ಲಂಗಿ ನಂದೀಶ್ ಪಕ್ಷೇತರ ಸದಸ್ಯ ಪ್ರಭಂಜನ್ರಿಂದ ಗಿಫ್ಟ್ನ ಸುರಿಮಳೆಯ ಹೋಗ್ತಾ ಇದೆಯಂತೆ. ಈಗ ಏನು ನೋಡ್ತಾ ಇದ್ದೀರಿ ಅದು ಬೆಳ್ಳಿ ತಟ್ಟೆ, ಅದರಲ್ಲಿ ಹಸ್ತದ ಚಿಹ್ನೆ ಕಾಂಗ್ರೆಸ್ದು ಅಂತ. ಕಾಂಗ್ರೆಸ್ನವರೇ ಈಗ ಒಟ್ಟು 39 ಸದಸ್ಯರ ಪೈಕಿ ಹಾಗೆ ನೋಡೋದಾದ್ರೆ ಈ ಬಳ್ಳಾರಿ ಪಾಲಿಕೆ ಮೇಯರ್ ಎಲೆಕ್ಷನ್ನಲ್ಲಿ ಅದರಲ್ಲಿ 21 ಜನ ಕಾಂಗ್ರೆಸ್ನವರೇ ಇದ್ದಾರೆ. ಆದರೂ ಕೂಡ ಹಗ್ಗ ಜಗ್ಗಾಟ, ನಾನೇ ಮೇಯರ್ ಆಗಬೇಕು ನಾನಾಗಬೇಕು ಅಂತ. 5 ಜನ ಪಕ್ಷೇತರರು ಇದ್ದಾರೆ, 13 ಜನ BJP ಸದಸ್ಯರಿದ್ದಾರೆ. ಇದರಲ್ಲಿ ಕೆಲವರು ಈ ಗಿಫ್ಟ್ ಪಾಲಿಟಿಕ್ಸ್ನ ಬೆಳ್ಳಿ ತಟ್ಟೆ ಕೊಡೋದು, ಅದರಲ್ಲಿ ಅವರ ಫೋಟೋ ಹಾಕಿ ಮತ್ತು ಕಾಂಗ್ರೆಸ್ನ ಅಥವಾ ಪಕ್ಷದ ಗುರುತನ್ನು ಹಾಕೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ. ಅಯ್ಯೋ, MP ಎಲೆಕ್ಷನ್ ಮಾತ್ರ ಅಲ್ಲ, ಈ ರೀತಿಯ ಲೋಕಲ್ ಎಲೆಕ್ಷನ್ಗಳು ಇನ್ನೂ ಕಲರ್ಫುಲ್ ಆಗಿರುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಈ ಗಿಫ್ಟ್ ಪಾಲಿಟಿಕ್ಸ್ ಮೇಯರ್ ಎಲೆಕ್ಷನ್ ನಲ್ಲಿ ಬಳ್ಳಾರಿಲಿ ಹೆಂಗ್ ನಡೀತಾ ಇದೆ? ವಿದ್ಯಾ, ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಅಂದರೆ 28ನೇ ತಾರೀಕು ಈಗಾಗಲೇ ಬಳ್ಳಾರಿಯ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ನಿಗದಿಯಾಗಿರುವಂಥದ್ದು. ಕಾಂಗ್ರೆಸ್ ಸ್ಪಷ್ಟವಾದಂತಹ ಬಹುಮತವನ್ನು ಪಡೆದಿದ್ರೂ ಕೂಡ ಮೇಯರನ್ನು ಆಯ್ಕೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿಫಲ ಆಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ, ಇಬ್ಬರು ನಾಯಕರ ನಡುವಿನ, ಹಿಂಬಾಲಕರ ನಡುವಿನ ಮುಸುಕಿನ ಗುದ್ದಾಟ ಈ ಗಿಫ್ಟ್ ಪಾಲಿಟಿಕ್ಸ್ಗೆ ನಾಂದಿ ಹಾಡಿದೆ ಅಂತ ಹೇಳ್ಬೋದು. ಮೂಲಂಗಿ ನಂದೀಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಾರೆ. ನಂತರ ಪ್ರಭಂಜನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಈ ಒಂದು ಮೇಯರ್ ಸ್ಪರ್ಧೆಯಲ್ಲಿ ಸಾಕಷ್ಟು ಪೈಪೋಟಿಯನ್ನು ಕೊಡ್ತಾ ಇರುವಂಥದ್ದು. ಹೀಗಾಗಿ ಇವರಿಬ್ಬರ ನಡುವೆ ಈಗ ಗಿಫ್ಟ್ ಪಾಲಿಟಿಕ್ಸ್ ಸಾಕಷ್ಟು ಜೋರಾಗಿರುವಂಥದ್ದು. ಒಬ್ಬರು ಬಂಗಾರದ, ಅಂದರೆ ಹಸ್ತದ ಗುರುತಿರ್ತಕ್ಕಂಥ ಬಂಗಾರದ ಚಿಹ್ನೆಯನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಅಭ್ಯರ್ಥಿಯವರು ಕೂಡ ನಾನೇನು ಹಿಂದೆ ಬಿದ್ದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸೀರೆ, ಪಂಚೆ, ಅದ್ರ ಜೊತೆಗೆ ಕಾಂಗ್ರೆಸ್ ಹಸ್ತದ ಗುರುತಿರ್ತಕ್ಕಂಥ ಬೆಳ್ಳಿ ತಟ್ಟೆಯನ್ನು ಕೂಡ ಪಕ್ಷೇತರ ಅಭ್ಯರ್ಥಿಗಳಿಗಾಗಿ ಮತ್ತು ಕಾಂಗ್ರೆಸ್ಸಿನ ಸದಸ್ಯರುಗಳಿಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, 39 ಜನ ಪಾಲಿಕೆ ಸದಸ್ಯರನ್ನ ಒಳಗೊಂಡಿರುವಂಥ ಮಹಾನಗರ ಪಾಲಿಕೆಯಲ್ಲಿ 21 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನಂತರ 5 ಜನ ಪಾಲಿಕೆ ಸದಸ್ಯರು ಅಂದರೆ ಪಕ್ಷೇತರರಾಗಿ ಗೆದ್ದಿದ್ದಾರೆ. ಅವರು ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೀಗಿದ್ರೂ ಕೂಡ ಮೇಯರನ್ನ ಒಮ್ಮತದಿಂದ ಆಯ್ಕೆ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಆಗ್ತಾ ಇಲ್ಲ. ಒಂದು ಕಡೆಗೆ ಸಚಿವರಾದಂತಹ ನಾಗೇಂದ್ರ ಅವರ ಹಿಂಬಾಲಕರು ಕೂಡ ಈ ಒಂದು ಪೈಪೋಟಿಯಲ್ಲಿ ಇರುವಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿ ನಗರ ಶಾಸಕರಾದಂಥ ಭರತ್ ರೆಡ್ಡಿ ಅವರ ಹಿಂಬಾಲಕರು ಕೂಡ ಮೇಯರ್ ಪಟ್ಟ ನನಗೆ ಬೇಕು ಎನ್ನುವಂಥ ಮುಸುಕಿನ ಗುದ್ದಾಟ ನಡೀತಾ ಇದೆ. ಹೀಗಾಗಿ ಕಳೆದ ಬಾರಿಯೂ ಕೂಡ ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಆಯ್ಕೆಯಲ್ಲಿ ಸಾಕಷ್ಟು ಗೊಂದಲಗಳಾಯಿತು, ಹೈಡ್ರಾಮಾ ಆಯಿತು. ಈಗಲೂ ಕೂಡ ಅಂದರೆ ನಾಳೆ ನಾಡಿದ್ದು ನಡೀತಕ್ಕಂಥ ಮೇಯರ್ ಆಯ್ಕೆ ಚುನಾವಣೆಯಲ್ಲಿ ಇದೇ ರೀತಿಯಾದಂಥ ಗೊಂದಲ ಸೃಷ್ಟಿ ಆದರೆ ಅದೇನು ಅಚ್ಚರಿ ಪಡುವಂತಿಲ್ಲ. ಕಾರಣ, ಇವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟ ಎಲ್ಲೋ ಒಂದು ಕಡೆಗೆ ಮೇಯರ್ ಆಯ್ಕೆಯನ್ನ ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.